ಆ ದಿವಸವೂ ಕೂಡ ಅವರನ್ನು ಆ ಸಮಾರಾಧನೆ ಅಂದರೆ ಆ ಇದರಲ್ಲಿ ವೃಂದಾವನದಲ್ಲಿ ಕೂಡಿಸುವ ಸಂದರ್ಭ ಅವರೆಲ್ಲ ಒಳಗೆ ಹಿಟ್ಟಾಗಿದೆ, ಅದು ಹತ್ತಿ ಉಪ್ಪು ಇತ್ಯಾದಿಗಳನ್ನು ಹಾಕಿ ರೆಡಿ ಮಾಡ್ತಿದ್ದಾರೆ. ಅವರ ದೇವರ ಪೆಟ್ಟಿಗೆ ಉಡುಪಿಯಲ್ಲೇ ಇತ್ತು. ವಿದ್ಯಾಪೀಠದಲ್ಲಿ ಈಗ ಇರುವ ಈ ವೃಂದಾವನದ ಜಾಗ ಇದೆಯಲ್ಲ, ಆ ಜಾಗದಲ್ಲಿ ಏನೋ ಕಟ್ಟಡ ಕಟ್ಟೋದು ಒಂದೇನೋ ಪ್ಲ್ಯಾನ್ ಇತ್ತು. ಇಲ್ಲ, ಅದು ನನಗೆ ಅಲ್ಲೇ ಇರಬೇಕು. ನಾನು ಹೇಳಿದೆ ನನ್ನ ವೃಂದಾವನ ಅಲ್ಲೇ ಮಾಡಬೇಕು ಅಂತ ಹೇಳಿದ್ದೇನೆ. ನಾನು ಸತ್ತ ಮೇಲೂ ಕೂಡ ವಿದ್ಯಾರ್ಥಿಗಳ ವೇದದ ಘೋಷ, ವೇದದ ಮಾತು ನನ್ನ ಕಿವಿಗೆ ಬೀಳ್ತಾ ಇರಬೇಕು. ತುಂಬ ಕಡೆಯಲ್ಲಿ ಅವರಿಗೋಸ್ಕರ ನಾನು ಹೇಳ್ತಾ ಇರೋದು ಕೇವಲ ಅವರ ಶಿಷ್ಯ ಪರಂಪರೆ ಅಲ್ಲ, ಅನೇಕ ದಲಿತರು, ಮುಸ್ಲಿಮರು ತಮ್ಮ ತಮ್ಮ ದರ್ಗಾಗಳಲ್ಲಿ, ಕ್ರಿಶ್ಚಿಯನ್ರು ತಮ್ಮ ತಮ್ಮ ಇಗರ್ಜಿಗಳಲ್ಲಿಯೂ ಕೂಡ ನೀವೆಲ್ಲ ಚೆನ್ನಾಗಿರಿ ಅಂತ ಹೇಳಿ ಕರೆದು ಮತ್ತೊಮ್ಮೆ ಹಣ್ಣು ಬರೀ ಮಂತ್ರಾಕ್ಷತೆ ಕೊಟ್ಟವರು ವಾಪಸ್ ಬಂದು ಮತ್ತೆ ಹಣ್ಣು ತೆಗೆದುಕೊಟ್ಟು ನಾನು ಮತ್ತೆ ಸಿಗಲಿಲ್ಲ ನಿಮ್ಗೆ ಹಣ್ಣು ಹೆಂಗೆ ಕೊಡಲಿ ಅಂತ ಅವ್ರಿಗೆ ಕೊಟ್ಟು ಹೋಗಿದ್ದಾರೆ. ಅಲ್ಲಿಯೂ ಹಾಗೆ ಹೇಳಿದ್ದಾರೆ, ನನ್ನ ಭೇಟಿ ಇದು ಕೊನೆಯದ್ದೋ ಏನೋ ಅಂತ. ರಾಮಕುಂಜದಲ್ಲಿ ಅವರು ಬಹಳ ಅವರೇ ಹುಟ್ಟಿದ ಊರಿನಲ್ಲಿ ಕಟ್ಟಿದ ಶಾಲೆ ಏನೋ ವಿಶೇಷ ಕಾರ್ಯಕ್ರಮ. ಆ ಇಡೀ ನಿಮಗೆ ಅಲ್ಲಿನ ಪೇಜಾವರ ಮಠದಿಂದ ಕಾಣಿಯೂರು ಮಠ ಕಾಣುತ್ತೆ, ಅಂದ್ರೆ ಸೋದೆ ಮಠದ ಮೂಲೆ, ಅಷ್ಟೂ ಜಾಗದಲ್ಲಿ ಪಾರಿವಾಳಗಳು ಬಂದು ಕೂತಿದ್ವು ಅಂತ. ನಮಗೆ ನಿತ್ಯ ಊಟ ಹಾಕಿದವ ಇನ್ನಿಲ್ಲ ಅಂತ. ಎಲ್ಲ ನಾವು ಹೋರಾಟ ಮಾಡಿ ಏನೋ ದೊಡ್ಡ ಸಾಧನೆ ಮಾಡ್ಕೊಂಡ್ ಬಂದ್ವಿ ಅಂತ ಅವ್ನು ಕಳ್ಳನ ಎತ್ಕೊಂಡು ಬಂದು ಕೂಡಿಸಿದ್ರು ಗಡ 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 ಗಡಗಡ ನಡುಕ್ತಾ ಇದ್ದಾನೆ. ಸ್ವಾಮಿಗಳ ಮೊದಲ ಮಾತು, ಊಟ ಆಯ್ತಾ? ಅವನು ಅತ್ತೇ ಬಿಟ್ಟ. ಈ ಕೊನೆಯ ದಿನಗಳ ಬಗ್ಗೆ ಹೇಳೋದಾದ್ರೆ ಅವರ ಅಂತ್ಯಕಾಲದಲ್ಲಿ ಯಾವ ಥರ ಸಿಚುವೇಶನ್ ಇತ್ತು? ರಾಮಕುಂಜದಲ್ಲಿ, ಆಮೇಲೆ ಪಾಜಕದ ಆನಂದ ತೀರ್ಥ ವಿದ್ಯಾಲಯದಲ್ಲಿ, ಕೊನೆಗೆ ರಾಜಾಂಗಣದಲ್ಲಿ ಅವರು ಉಪನ್ಯಾಸ ಮಾಡಿದ ಪ್ರತಿ ಹಂತದಲ್ಲೂ ಅವರಿಗೆ ಎದೆಯಲ್ಲಿ ಕಫ ಕಟ್ಟಿದೆ ಅಂತ ನಮ್ಗೆ ಆ ಮಾತಿನಿಂದ ಗೊತ್ತಾಗ್ತದೆ. ತುಂಬ ಏದುಸಿರು ಬಿಡ್ತಾ ಇದ್ರು. ಅದು ಅವತ್ತು ರಾತ್ರಿ. ಅವರು ರಾತ್ರಿ ಆಗಲೇ ಹೇಳಿದರು, 8 ಗಂಟೆಗೋ 6 ಗಂಟೆಗೆ ಉಪನ್ಯಾಸ ಮುಗಿದು ಬಂದ ತಕ್ಷಣ ಒಂದು ಸರ್ತಿ ಕಫ ತೆಗೆಸ್ಕೊಂಬರೋಣ, ಇದಕ್ಕೆ ಹೋಗಿ ಮಣಿಪಾಲಕ್ಕೆ ಹೋಗಿ ಒಂದು ನೆಬಲೈಸೇಷನ್ ಮಾಡ್ಕೊಂಬಂದರೆ ಸ್ವಲ್ಪ ಆರಾಮಾಗಿರುತ್ತೆ ಅಂತ. ಅವರು ಬೇಡ 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 ಅಂದರು. ನಾಳೆ ಅದೆಲ್ಲೋ ಒಂದು ಶಿಷ್ಯನ ಮನೆ, ಅವರಿಗೆ ಈಗ ಆಸ್ಪತ್ರೆಗೆ ಹೋದರೆ ಅಲ್ಲಿ ಸೇರಿಸ್ಬಿಟ್ರೆ ಮತ್ತೆ ನಾಳೆ ನನ್ನ ಶಿಷ್ಯನಿಗೆ ಮಾತು ಕೊಟ್ಟಿದ್ದೀನಿ, ಅವ್ರ ಮನೆಗೆ ಹೋಗ್ಲಿಕ್ಕಿಲ್ಲ ಆಗುತ್ತೆ, ಅದರಿಂದ ಇವತ್ತು ಬೇಡ, ನಾಳೆ ಅಲ್ಲಿಗೆ ಹೋಗುವಾಗ ಹೋಗ್ತಾ ಅದು ಮಾಡಿಸ್ಕೊಂಡು ಹೋಗೋಣ ಅಂತ ಹೇಳಿದ್ದಾರೆ. ಯಾವಾಗಲೂ ಅವ್ರ ಜೊತೆಗೆ ಯಾರಾದರೂ ಒಬ್ರು ಹತ್ತಿರದಲ್ಲಿ ಇದ್ದೇ ಇರ್ತಾರೆ. ಅವರು ಏಕಾಂತವಾಗಿ ಮಲಗದ್ದು ಅಂತ ಇಲ್ವೇ ಇಲ್ಲ. ಅವತ್ತು ಮಾತ್ರ ಹುಡುಗರನ್ನು ಹೊರಗೆ ಕಳಿಸ್ಬಿಟ್ಟಿದ್ದಾರೆ. ಆಗ 3 ಗಂಟೆ ಅಷ್ಟೊತ್ತಿಗೂ ಏನೋ, ಆದರೆ ಹುಡುಗರಿಗೆ ಗೊತ್ತಾಗಿದೆ, ಹೊರಗೆ ಮಲಗಿದ್ರು, ಗೊತ್ತಾಯಿತು. ಗೊತ್ತಾಗಿ ಎಲ್ಲರನ್ನು ಕರೆದು ತಕ್ಷಣ ಮಣಿಪಾಲಕ್ಕೆ ಅಂತ ಫಸ್ಟು ಪಕ್ಕದಲ್ಲೇ ಆದರ್ಶ ಅಂತ ಒಂದು ಉಡುಪಿಯಲ್ಲಿ ಒಂದು ಹಾಸ್ಪಿಟ್ಲ್ ಇತ್ತು, ಅಲ್ಲಿ ಹೋಯಿತು. ಅವರು ಇದನ್ನು ನಮಗೆ ನಿರ್ವಹಣೆ ಮಾಡ್ಲಿಕ್ಕೆ ಆಗ್ತಿಲ್ಲ, ಅಷ್ಟರಲ್ಲಿ ಏನಾದರೂ ಚಿಕಿತ್ಸೆ ಸಿಕ್ಕಿದ್ರೆ ಇದೆಲ್ಲ ನಾವೀಗ ಅನ್ಕೊಳ್ಳೋದು ಆಗ್ತಿತ್ತು ಅಂತ ಎಲ್ಲರೂ ಹೇಳೋದು. ಅದು 10 ನಿಮಿಷ ಪ್ರಯಾಣ ಮತ್ತೆ ಮಣಿಪಾಲ ತನಕ ಹೋಯಿತು. ಆವಾಗ ಅದು ಸ್ಟಾಪ್ ಆಗಿತ್ತು. ಅದು ಬಿಟ್ಟರೆ ಅವರು ವ್ಯಕ್ತಿಗತವಾಗಿ ನರಳಿದ್ದು ಅಂತಿಲ್ಲ. ನನಗನ್ಸಿದ್ದೇನು ಗೊತ್ತಾ, ಆ 10 ದಿವಸ ದೇಶಾದ್ಯಂತ ಜನ ಕೋಟ್ಯಂತರ ಸಂಖ್ಯೆಯಲ್ಲಿ ಜಪ ಪಾರಾಯಣ ಮಾಡಿದ್ದಾರೆ. ಹೌದು, ನಾವಾಗಿ ಮಾಡ್ತಿರ್ಲಿಲ್ಲ, ನೀವು ಮಾಡಿ ಅಂತ ಅವ್ರು 10 ದಿವಸ ಹಾಕಿ ಕಷ್ಟಪಟ್ಟಿದ್ದು. ನಾನು ಅತಿಶಯ ಮಾಡ್ತಾ ಇಲ್ಲ, ಜಪ ಮಾಡ್ತಾ ಇದ್ದ ಗಾಂಭೀರ್ಯ ತುಂಬಾ ಕಡೆಯಲ್ಲಿ ಅವರಿಗೋಸ್ಕರ. ನಾನು ಹೇಳ್ತಾ ಇರೋದು ಕೇವಲ ಅವರ ಶಿಷ್ಯ ಪರಂಪರೆ ಅಲ್ಲ, ಅನೇಕ ದಲಿತರು, ಮುಸ್ಲಿಮರು ತಮ್ಮ ತಮ್ಮ ದರ್ಗಾಗಳಲ್ಲಿ, ಕ್ರಿಶ್ಚಿಯನ್ರು ತಮ್ಮ ತಮ್ಮ ಇಗರ್ಜಿಗಳಲ್ಲಿಯೂ ಕೂಡ ಅವರ ಬರುವಿಕೆಗಾಗಿ, ಆರೋಗ್ಯ ಸುಧಾರಣೆಗಾಗಿ ಪ್ರಾರ್ಥನೆ ಮಾಡಿದ್ದರ ಅಷ್ಟು ಜನ. ಅದು ಆರಂಭದಲ್ಲಿ ನಮ್ಗೆ ಅಷ್ಟು ಗೊತ್ತಾಗಲಿಲ್ಲ, ಆಮೇಲೆ ಗೊತ್ತಾಯಿತು. ಎಷ್ಟೋ ಕಡೆಯಿಂದ ಅವರಿಗೆ ಈ ಒಳ್ಳೇದಾಗಲಿ ಅಂತ ಅನ್ನೋ ಬೇಡಿಕೆಯಿಂದ ಪತ್ರಗಳು ಮಠಕ್ಕೆ ಬಂದದ್ದು. ಆಮೇಲೆ ಅದು ಮುಗ್ದ ಮೇಲೆ, ಅಂದರೆ ಅವರು ಪ್ರಯಾಣ ಮಾಡಿ ಮುಗಿದ ಮೇಲೆ ಬೃಂದಾವನದ ಹತ್ತಿರ ಬಂದು ಎಷ್ಟೋ ಜನ ಅತ್ತು ಹೋಗಿದ್ದಾರೆ. ಒಂದು ಕಾಲದಲ್ಲಿ ಕೆಲವು ಕಡೆಗಳಲ್ಲಿ ಅವರ ಮುಂದೆನೆ ಅವರದ್ದೇ ಅಂದರೆ ಚಿತ್ರಕ್ಕೆ ಚಪ್ಪಲಿ ಹೊಡೆದು ಬೆಂಕಿ ಇಟ್ಟು ಹಾರ ಹಾಕಿದವರೇ ಆಮೇಲೆ ಬಂದು ನಮ್ಮ ತಪ್ಪು ಮಾಡಿದ್ವಿ ಸ್ವಾಮಿ ಅಂತ ಅತ್ತವರಿದ್ದಾರೆ ಇಲ್ಲಿ ಬಂದು ಆ ಗುರುಗಳ ಸನ್ನಿಧಾನದಲ್ಲಿ. ಅಂದರೆ ಆ ರೀತಿ ಅವರ ಬದಲಾವಣೆಗಳಿಗೆ ಆ 10 ದಿವಸ ಬಹುಶಃ ದೇಶ ಎಲ್ಲ
ಅವರ ಬರುವಿಕೆಗಾಗಿ ಮಾಡಿದ ಜಪ ಅವರ ಆತ್ಮೋನ್ನತಿಗೆ ಕಾರಣ ಆಗುವ ಹಾಗೆ ಆಯಿತು. ಆದ್ದರಿಂದ ಅವರು ಒದ್ದಾಡಲಿಲ್ಲ, ಅವರು ತೀರ್ಮಾನ ಮಾಡಿದ್ರು. ಅದು ಅದಕ್ಕಿಂತ ಹಿಂದಿನ ಆ ಉಪನ್ಯಾಸಗಳನ್ನು ಕೇಳಿದರೆ ಗೊತ್ತಾಗುತ್ತೆ ನಮಗೆ. ನಾನು ಇನ್ನು ಬರ್ತೇನೋ ಇಲ್ವೋ ಅಂತ ಪಾಜಕದಲ್ಲೂ ಹೇಳಿದ್ದಾರೆ. ಅದಕ್ಕಿಂತ ಮುಂಚೆ ಹಾಸನದಲ್ಲಿ ಮಠದಲ್ಲಿ ಮಧ್ಯಾಹ್ನದ ವ್ಯವಸ್ಥೆ ಮುಗಿಸ್ಕೊಂಡು ಹೊರಡುವಾಗ, ಬಹುಶಃ ನಾನು ಇನ್ನು ನಿಮಗೆ ಮತ್ತೆ ಸಿಗ್ತಾನೋ ಇಲ್ವೋ, ನಾನು ಹೊರಡ್ತಾ ಇದ್ದೇನೆ, ನೀವೆಲ್ಲ ಚೆನ್ನಾಗಿರಿ ಅಂತೇಳಿ ಕರೆದು ಮತ್ತೊಮ್ಮೆ ಹಣ್ಣು ಬರೀ ಮಂತ್ರಾಕ್ಷತೆ ಕೊಟ್ಟವರು ವಾಪಸ್ ಬಂದು ಮತ್ತೆ ಹಣ್ಣು ತೆಗೆದುಕೊಟ್ಟು, ನಾನು ಮತ್ತೆ ಸಿಗಲಿಲ್ಲ ನಿಮ್ಗೆ ಹಣ್ಣು ಹೆಂಗೆ ಕೊಡಲಿ ಅಂತ ಅವ್ರಿಗೆ ಕೊಟ್ಟು ಹೋಗಿದ್ದಾರೆ. ಅಲ್ಲಿಯೂ ಹಾಗೆ ಹೇಳಿದ್ದಾರೆ, ನನ್ನ ಭೇಟಿ ಇದು ಕೊನೆಯದ್ದೋ ಏನೋ ಅಂತ. ರಾಮಕುಂಜದಲ್ಲಿ ಅವರು ಅವರೇ ಹುಟ್ಟಿದ ಊರಿನಲ್ಲಿ ಕಟ್ಟಿದ ಶಾಲೆ ಏನೋ ವಿಶೇಷ ಕಾರ್ಯಕ್ರಮ. ಆನಂದ ತೀರ್ಥದಲ್ಲಿ ನೀವು ಚೆನ್ನಾಗಿ ಓದಬೇಕು, ನಾನು ಇನ್ನೊಮ್ಮೆ ನಿಮ್ಮ ಹತ್ರ ಬಂದು ಹೀಗೆಲ್ಲ ಮಾತಾಡ್ಲಿಕ್ಕೆ ಆಗುತ್ತೋ ಇಲ್ಲ ಗೊತ್ತಿಲ್ಲ, ನೀವು ಚೆನ್ನಾಗಿ ದೇಶದ ಒಳ್ಳೆ ಪ್ರಜೆಗಳಾಗಬೇಕು ಅಂತ ಆ ಮಕ್ಕಳನ್ನು ಉದ್ದೇಶಿಸಿ ಹೇಳಿದ್ದಾರೆ. ಸುಮಾರು 1,500 ಜನ ಮಕ್ಕಳಿರುವ ಸ್ಕೂಲ್ ಅದು. ಕೃಷ್ಣ ಮಠದಲ್ಲೂ ಬಂದು ಮಾತಾಡಿದ್ದು ಅಂಥದ್ದೇ ಕಥೆಗಳನ್ನು. ಒಬ್ಬ ಬದುಕಿನ ಅಂದರೆ ಇಡೀ ಜೀವನ ಕಳೆದು ಮುಗಿದ ಮೇಲೆ ಏನು ನಿಲ್ಲುತ್ತೆ ಅಂದರೆ ಅವನ ಕಾರ್ಯಗಳು ನಿಲ್ತವೆ ಅಂತ ಇಂದ್ರದ್ಯುಮ್ನ ಕಥೆ ಹೇಳಿ ಎಲ್ಲ ಹಂತದಲ್ಲೂ ಆ ಒಂದು ಸೂಚನೆ ಕಾಣುತ್ತೆ. ಅದರಿಂದ ಅವರು ಡಿಸೈಡ್ ಆಗಿದ್ರು. ಆದರೆ ಅಲ್ಲಿ 10 ದಿವಸಗಳ ಕಾಲ ನಿರಂತರವಾಗಿ ಅವರು ಆಂತರಂಗಿಕವಾಗಿ ಹಂಸಮಂತ್ರವೋ ಅದೇನು ಅವರ ಒಳಗೆ ಇತ್ತು ಅದನ್ನು ನಿರಂತರ ಜಪಿಸ್ತಾ ಇದ್ರು. ಕೊನೆಗೆ ಮಠದಲ್ಲೇ ಕರ್ಕೊಂಡು ಬಂದು ಅದನ್ನು ಅಂದರೆ ತೀರ್ಮಾನ ಆಗಿತ್ತು, ವೆಂಟಿಲೇಟರ್ ತೆಗೆದರೆ ಆಗುತ್ತೆ ಅಂತ. ಅದು ಗುರುಗಳು ತೀರ್ಮಾನ ಮಾಡಿದರು. ಯಾಕೆಂದರೆ ಇದು ಏನು ಮಾಡಿದರು, ವಾಪಸ್ಸು ಮತ್ತೆ ಅದನ್ನು ಎಲ್ಲ ಸುಮ್ಮನೆ ಇಲ್ಲ ಚಲನೆ ಕಾಣಿಸ್ತಿದೆ ಹಾಗಿದೆ ಹೀಗಿದೆ, ಡಾಕ್ಟ್ರ್ ಏನಾದರೂ ಹೇಳಬೇಕಲ್ಲ ಇಲ್ಲಿ ತನಕ, ಇಲ್ಲಾಂದರೆ ಹಾಹಾಕಾರ ಹೇಳುತ್ತೆ. ಬಂದವರಿಗೆಲ್ಲ ಒಂದು ಸರ್ತಿ ನೋಡ್ಕೊಂಡು ಹೋಗ್ಲಿಕ್ಕಾಗುತ್ತೆ. ಅಷ್ಟೇ ವ್ಯವಸ್ಥೆಯಲ್ಲಿ ಆಯಿತು. ಬಂದು ಅದು ಒಂದು ಆಶ್ಚರ್ಯ, ಅವರ ಕೊನೆಯ ದಿನದ ಆ ದೇಹ ತ್ಯಾಗದ ದಿನವೂ ಕೂಡ ಅವರ ಸಂಚಾರದ ಒಂದು ದಿನದ ಥರ ಇತ್ತದು. ಅಲ್ಲಿಂದ ಅಲ್ಲಿ ನೋಡಿದವರು ಹೇಳಿದ್ದು, ನಾನು ನೇರ ಪ್ರತ್ಯಕ್ಷದರ್ಶಿ ಅಲ್ಲ, ಅವರ ಶರೀರವನ್ನು ತಂದು ಆ ಪೇಜಾವರ ಮಠದ ಮುಂದೆ ತಗೊಂಡು ಹೋಗುವಾಗ ಆ ಇಡೀ ನಿಮಗೆ ಅಲ್ಲಿನ ಪೇಜಾವರ ಮಠದಿಂದ ಕಾಣಿಯೂರು ಮಠ ಕಾಣುತ್ತೆ, ಅಂದರೆ ಸೋದೆ ಮಠದ ಮೂಲೆ, ಅಷ್ಟೂ ಜಾಗದಲ್ಲಿ ಪಾರಿವಾಳಗಳು ಬಂದು ಕೂತಿದ್ವು ಅಂತೆ. ನಮಗೆ ನಿತ್ಯ ಊಟ ಹಾಕಿದವ ಇನ್ನಿಲ್ಲ ಅಂತ. ಅದನ್ನ ಪಕ್ಷಿಗಳಿಗೆ ಎಷ್ಟು ಚೆನ್ನಾಗಿ ಗೊತ್ತಾಗುತ್ತೆ. ಪ್ರದಕ್ಷಿಣೆ ಹಾಕಿದ್ವು ಅಂತ ಅಲ್ಲೇ ಮೇಲೆ ಅಷ್ಟು ಪಕ್ಷಿಗಳು ಸೇರಿ. ಅಂದರೆ ಆಯಿತು, ಕೃಷ್ಣ ಮಠಕ್ಕೆ ಕರ್ಕೊಂಡು ಬಂದರು. ಅಲ್ಲಿ ಕೃಷ್ಣನಿಗೆ ಒಂದು ಪೂಜೆ ಮಾಡಿಸ್ತಾರೆ. ನರ್ದು ಸರೋವರದಲ್ಲಿ ಸ್ನಾನ ಮಾಡಿಸಿ ಕೃಷ್ಣ ಮಠದಲ್ಲಿ ಪೂಜೆ ಮಾಡಿಸಿ ಅವರಿಗೆ ಪದ್ಮವಿಭೂಷಣ ಆಗ ಘೋಷಿಸಿ ಆಗಿತ್ತು, ಕೊಟ್ಟಿರಲಿಲ್ಲ ಇನ್ನು. ಹಾಗಾಗಿ ಒಂದು ರಾಜ ಮರ್ಯಾದೆ ಆಗಬೇಕು, ಅಂದರೆ ಸರ್ಕಾರದ ವ್ಯವಸ್ಥಿತ ಮರ್ಯಾದೆ. ಅದಕ್ಕೋಸ್ಕರ ಅಜ್ಜರಕಾಡು ಅಂತ ಉಡುಪಿಯಲ್ಲೇ ಒಂದು ದೊಡ್ಡ ಗ್ರೌಂಡ್ ಇದೆ. ಆ ಜಾಗದಲ್ಲಿ ಸರ್ಕಾರದ ಮರ್ಯಾದೆಗಳಾದವು. ಅಲ್ಲಿಯೂ ಸುಮಾರು ಜನ ಎಲ್ಲ ಬಂದು ಹೋದರು. ತಕ್ಷಣ ಅಲ್ಲಿಂದ ಮತ್ತೆ ಬೆಂಗಳೂರಿಗೆ ಬಂತು. ಅವತ್ತೇ ಸಂಜೆ ಇಲ್ಲಿ ನ್ಯಾಷನಲ್ ಕಾಲೇಜ್ ಮೈದಾನದಲ್ಲಿ ಅಲ್ಲಿ ಸಿಕ್ಕಾಪಟ್ಟೆ ಜನ ಬಂದರು. ಆಮೇಲೆ ವಿದ್ಯಾಪೀಠದ ಗ್ರೌಂಡಲ್ಲಾಯಿತು ಸುಮಾರು ಹೊತ್ತು. ಅಲ್ಲಿಯೂ ಪುರ್ಸೊತ್ತೇ ಇಲ್ಲ ಜನ ಬಂದು ಹೋಗೋದಕ್ಕೆ. ಅದೇ ವಿದ್ಯಾಪೀಠದಲ್ಲಿ ಅವರು ನಾವು ಸಂಚಾರದಲ್ಲಿದ್ದಾಗ ಒಂದು ದಿವಸ ಫೋನಲ್ಲಿ ಮಾತಾಡ್ತಾ ಇದ್ರು. ಅಲ್ಲಿಯ ವ್ಯವಸ್ಥಾಪಕರ ಹತ್ರ ಮಾತಾಡ್ತಾರೆ, ಆ ಜಾಗ ಅದನ್ನು ಏನು ಮಾಡಿಬಿಡಿ, ಅದು ನನಗೆ ಬೇಕು, ಅದು ನನಗೆ ಬೇಕು. ಈ ಸ್ವಾಮಿ ನನಗೆ ಬೇಕು ಅಂದ್ರೆ ಏನು ಹೇಳ್ತಿದ್ದಾರೆ ಅಂತ ಗೊತ್ತಾಗಲಿಲ್ಲ. ನನಗೆ ಆಮೇಲೆ ನಿಧಾನಕ್ಕೆ ಅರ್ಥ ಆಯಿತು ಅವ್ರು ಏನೋ ಹೇಳ್ತಿದ್ದಾರೆ ಅಂತ. ನಾನು ಕೇಳಲಿಕ್ಕೆ ಹೋಗಲಿಲ್ಲ, ಸುಮ್ಮನೆ ಆಗ್ಬಿಟ್ಟೆ. ಆ ಪಕ್ಕದಲ್ಲೇ ಕೂತಿದ್ದೆ ಹಿಂಗೆ ಅವರ ಕಾರಲ್ಲಿ ಸುಮ್ಮನೆ ಕೂತಿದ್ದೆ. ಕೃಷ್ಣಾಜ ನಾನೇನು ಹೇಳಿದೆ ಗೊತ್ತಾಯ್ತಾ ಅಂದರು. ಗೊತ್ತಾಯ್ತು ಸ್ವಾಮಿ, ಬೇಡ ನನಗೆ ಅದನ್ನು ಮಾತಾಡ್ಲಿಕ್ಕೆ ಇಷ್ಟ ಇಲ್ಲ ಅಂದೆ. ಇಲ್ಲ ತಿಳ್ಕೊಳ್ಬೇಕು, ನಾನೇನು ಹೇಳಿದ್ದು ಅಂದರೆ ನನಗೆ ವಿದ್ಯಾಪೀಠದಲ್ಲಿ ಈಗ ಇರುವ ಈ ವೃಂದಾವನದ ಜಾಗ ಇದೆಯಲ್ಲ, ಆ ಜಾಗದಲ್ಲಿ ಏನೋ ಕಟ್ಟಡ ಕಟ್ಟೋದು ಒಂದೇನೋ ಪ್ಲ್ಯಾನ್ ಇತ್ತು. ಇಲ್ಲ ಅದು ನನಗೆ ಅಲ್ಲೇ ಇರಬೇಕು. ನಾನು ಹೇಳಿದೆ ನನ್ನ ವೃಂದಾವನ ಅಲ್ಲೇ ಮಾಡಬೇಕು ಅಂತ ಹೇಳಿದ್ದೇನೆ. ನಾನು ಸತ್ತ ಮೇಲೂ ಕೂಡ ವಿದ್ಯಾರ್ಥಿಗಳ ವೇದದ ಘೋಷ, ವೇದದ ಮಾತು ನನ್ನ ಕಿವಿಗೆ ಬೀಳ್ತಾ ಇರಬೇಕು. ಯಾರಾದರೂ ಒಬ್ಬರಾದರೂ ನಂಗೆ ತಂದು ಶಾಲಗ್ರಾಮದ ತೀರ್ಥ ತಂದು ಹಾಕಿದರೆ ನನ್ನ ಜೀವನದಲ್ಲಿ ಪ್ರತಿ ದಿವಸವೂ ಕೂಡ ಆ ದೇವರ ತೀರ್ಥ ಸಿಕ್ಕಿದ ಸಂತೋಷದಲ್ಲಿರ್ತೇನೆ. ಹಾಗಾಗಿ ನನಗೆ ವಿದ್ಯಾರ್ಥಿಗಳ ಒಟ್ಟಿಗೆ ಅವರ ಶಾಸ್ತ್ರದ ಅಧ್ಯಯನದ ನಾದ ನನ್ನ ಕಿವಿಗೆ ಬೀಳ್ತಾ ಇರಬೇಕು ಅಂತ ನಾನು ಹೇಳಿದ್ದೇನೆ ಅಂತಂದರು. ಹಿಂದೆ ಇದ್ದವರ ಸಲುಗೆ ಇತ್ತು.
ಈ ಸ್ವಾಮಿಗಳು ಸತ್ರು ಬೆಂಗಳೂರು ಬಿಡಲ್ಲ ಅಂತ ಹೇಳ್ತಾರೆ. ಆಗ ಅವ್ರು ಈ ಉತ್ತರ ಕೊಟ್ಟಿದ್ದು, ಬೆಂಗಳೂರು ಬಿಡಲ್ಲ ಅಲ್ಲ, ನನ್ನ ಮಕ್ಕಳ ಜೊತೆಗಿರಬೇಕು ಅಂತ ಆ ಪ್ರಶ್ನೆಗೆ ಉತ್ತರ ಕೊಟ್ಟರು. ಆಮೇಲೆ ಹೇಳಿದರು, ನೋಡು ನನ್ನ ಜೀವನದುದ್ದಕ್ಕೂ ಕೂಡ, ಅಂದರೆ ಅವ್ರ ಹತ್ರ ಹಿಂದೆ ಒಂದು ಸರ್ತಿ ಯಾರೋ ಪ್ರಶ್ನೆ ಮಾಡಿದರು, ಸ್ವಾಮಿ ನಿಮಗೆ ಇಷ್ಟು ಬರವಣಿಗೆಯ ಶಕ್ತಿ ಇದೆ, ಸಂಸ್ಕೃತದಲ್ಲೂ ಕನ್ನಡದಲ್ಲೂ ಎರಡರಲ್ಲೂ ಅವರ ಸಾಹಿತ್ಯಿಕವಾದ ಶೈಲಿ ಮತ್ತು ಎತ್ತರ, ಅದು ನಾವು ಇವತ್ತು ಯಾರೂ ಅರ್ಥೈಸ್ಕೊಳ್ಳಿಕ್ಕಾಗದೇ ಇರುವಷ್ಟು ಎತ್ತರದ್ದು, ಅತ್ಯಂತ ಸರಳ, ಅತ್ಯಂತ ಸ್ಪಷ್ಟ, ಅತ್ಯಂತ ನಿಖರ ಆ ವಿಷಯವನ್ನು ಹೇಳುವ ವಿಷಯದಲ್ಲಿ. ನೀವು ಒಂದು ಸರ್ತಿ ಗೀತಾ ಸಾರೋದ್ಧಾರ ಕಣ್ಣಾಡಿಸಿದರೆ ಅವರಿಗಿದ್ದ ಆ ಸಾಮಾಜಿಕ ವ್ಯವಸ್ಥೆಯ ಬಗೆಗಿದ್ದ ಸ್ಪಷ್ಟ ಕಲ್ಪನೆ ಗೊತ್ತಾಗುತ್ತೆ. ಹಾಗಾಗಿ ಕೇಳಿದಾಗ ಬರೀಲಿಲ್ಲ ಯಾಕೆಂದ್ರೆ ಆಗ ಅವ್ರು ಹೇಳಿದರು, ನನ್ನ ಆಗಮನದ ಉದ್ದೇಶವೇ ಸಮಾಜದಲ್ಲಿ ದೀನರ ಉದ್ಧಾರ ಮಾಡಿ ಅವರನ್ನು ಮುಖ್ಯವಾಹಿನಿಗೆ ತರುವುದೇ ನನ್ನ ಜೀವನದ ಉದ್ದೇಶ. ಬರೆದಿದ್ದಾರೆ ಬೇರೆ, ನೀವು ಇನ್ನೂ ಸೀರಿಯಸ್ ಆಗಿ ಬರೀಬೇಕು ಅಂತ ಈ ಹುಡುಗರದ್ದು ಒತ್ತಾಯ. ಅವತ್ತು ಮತ್ತೆ ಅದನ್ನು ನೆನಪಿಸಿದ್ರು, ಸಮಾಜದಲ್ಲಿ ನಮಗೆ ಒಂಥರ ಲೇರ್ ಇದ್ದ ಹಾಗೆ ಹಿಂದೂ ಧರ್ಮ ಅನ್ನೋದು, ಅದರ ಒಳಗೆ ಮತ್ತೆ ಉಳಿದ ನಮ್ಮ ವರ್ಗೀಕರಣ, ಅದರೊಳಗೆ ಮತ್ತೆ ಮಠಿ, ಅದರ ಒಳಗೆ ಮತ್ತೆ ನಮ್ಮ ಸಣ್ಣ ಸಣ್ಣ ಪರಿವಾರ ಅಂತ ನಾವು ಎಷ್ಟು ಛಿದ್ರ ಆಗ್ತೇವೋ ಅಷ್ಟು ಸಮಾಜದಲ್ಲಿ ಎಲ್ಲರೂ ನಮ್ಮನ್ನು ಸುಲಭ ತುತ್ತು ಮಾಡ್ಕೊಂಡು ಬಿಡ್ತಾರೆ. ಸಾಮಾಜಿಕವಾಗಿ ನಾವು ತುಂಬ ಎಚ್ಚರದಿಂದ ನಮ್ಮ ಜೀವನ ನಡೆಸಬೇಕು. ನಾನು ಹೋದ ಮೇಲೂ ನೀವೆಲ್ಲ ಆ ಕೆಲಸ ಮಾಡ್ತೀರಲ್ವಾ ಅಂತ ಕೇಳಿದ. ಸ್ವಾಮಿ ಹಾಗೆ ಮಾಡಬೇಕು ನಾವು, ಆದರೆ ಅದನ್ನು ಮಾಡುವ ಕೆಲಸ ದಿನಗಳು ಬೇಗ ಬರೋದು ಬೇಡ, ನೀವು ಒಟ್ಟಿಗೆ ಮಾಡೋದು ಎಷ್ಟು ದಿವಸ ಬೇಕಾದರೂ ಇರಲಿ ಅಂತ ಅವತ್ತು ತುಂಬ ಒಂಥರ ಮಾತಾಡ್ಲಿಕ್ಕಾಗಲಿಲ್ಲ. ಆಗ ಅವ್ರು ಹೇಳಿದ್ದು, ಸಾವು ಅನಿವಾರ್ಯ, ಏನು ಮತ್ತೆ ಗೀತೆ ಓದೋದು, ಜಾತಸ್ಯ ಹಿ ಧ್ರುವೋ ಮೃತ್ಯು ಧ್ರುವಂ ಜನ್ಮವೃತಸ್ಯ ಚ ಅಂತ, ಅದನ್ನು ನೀವು ತಿಳ್ಕೊಳ್ಬೇಕು. ನಾನು ಹೋದ ಮೇಲೂ ಆ ಕೆಲಸದಲ್ಲಿ ನೀವು ಶ್ರದ್ಧೆ ಕೊಡಬೇಕು ಹೊರತು ಹೋದೆ ಅಂತ ಬೇಸರ ಪಟ್ಕೊಂಡು ಹಿಂದೆ ಸರಿಯುವುದಲ್ಲ ಆ ಕೆಲಸದಿಂದ ಅನ್ನುವ ಒಂದು ಸಾವಿನ ಬಗೆಗಿನ ಎಚ್ಚರವನ್ನು ಕೊಟ್ಟ ಆ ಮಾತುಗಳು ನನಗೆ ಇನ್ನೂ ಕಿವಿಯಲ್ಲಿ ಹಾಗೇ ಇದೆ. ಆ ದಿವಸವೂ ಕೂಡ ಅವರನ್ನು ಆ ಸಮಾರಾಧನೆ ಅಂದರೆ ಆ ಇದರಲ್ಲಿ ವೃಂದಾವನದಲ್ಲಿ ಕೂಡಿಸುವ ಸಂದರ್ಭ, ಅವರೆಲ್ಲ ಒಳಗೆ ಹಿಟ್ಟಾಗಿದೆ, ಅದು ಹತ್ತಿ ಉಪ್ಪು ಇತ್ಯಾದಿಗಳನ್ನು ಹಾಕಿ ರೆಡಿ ಮಾಡ್ತಿದ್ದಾರೆ. ಅವರ ದೇವರ ಪೆಟ್ಟಿಗೆ ಉಡುಪಿಯಲ್ಲೇ ಇತ್ತು. ನೀವು ಬಹಳ ಜನ ಕಾಮೆಂಟ್ನಲ್ಲಿ ಕೂಡ ಕೇಳಿದ್ದೀರ, ಸರ್ ಈ ಪ್ರಾಣಯಜ್ಞನ ಸರಿಯಾಗಿ ಹೇಗೆ ಮಾಡೋದು, ನನ್ನ ಹೆಲ್ತ್ ಇಂಪ್ರೂವ್ ಆಗಬೇಕು ಅಂದರೆ ಏನಾದರೂ ರೂಟೀನ್ ಇದೆಯಾ, ಈ ಸ್ಟ್ರೆಸ್ಸು, ಸ್ಲೀಪ್ ಇಶ್ಯೂಸು, ಆಂಗ್ಸೈಟಿ ಇಶ್ಯೂಸು, ಇದಕ್ಕೆ ಡೈಲಿ ಸೊಲ್ಯೂಷನ್ ಏನಾದರೂ ಕೊಡ್ತೀರಾ? ಸ್ನೇಹಿತರೆ, ಇದು ಬರೀ ಪ್ರಶ್ನೆಗಳಲ್ಲ, ಇದು ನಿಮ್ಮ ಮನಸ್ಸಿನ ಕಾಲ್ ಫಾರ್ ಟ್ರಾನ್ಸ್ಫಾರ್ಮೇಷನ್ ಅಂತ ಹೇಳ್ಬೋದು. ಇದಕ್ಕೆ ನಾವು ಏನು ಮಾಡೋದು ಅಂತ ತುಂಬ ಯೋಚನೆ ಮಾಡಿದ್ವಿ. ವಿ ಕ್ರಿಯೇಟೆಡ್ ಸಮಥಿಂಗ್ ವೆರಿ ಸ್ಪೆಷಲ್, ಅದನ್ನು ನಾವು ಶ್ರದ್ಧಾ ಸರ್ಕಲ್ ಅಂತ ಕರಿತೀವಿ. ಇದರ ಥೀಮ್ ಬಂದು ಬ್ರೀತ್, ಹೀಲ್, ಅವೇಕನ್. ನಿಮ್ಗೆ ಒಂದು ಉದಾಹರಣೆ ಕೊಡ್ತೀನಿ. ಒಬ್ಬ ಜಿಮ್ ಹೋಗಿ ಒಂದು ದಿನ ವರ್ಕೌಟ್ ಮಾಡಿದ್ರೆ ಮಸಲ್ ಬಿಲ್ಡ್ ಆಗ್ಬಿಡುತ್ತಾ? ಇಲ್ಲ ತಾನೆ. ಅದೇ ತರ ಪ್ರಾಣಯಜ್ಞ ಕೂಡ ಒಂದು ದಿನ ಮಾಡಿದ್ರೆ ಏನೂ ಆಗಲ್ಲ. ಕನ್ಸಿಸ್ಟೆನ್ಸಿ ಬೇಕು, ಗೈಡೆನ್ಸ್ ಬೇಕು, ಅದಕ್ಕೆ ಇನ್ನೂ ಹೆಚ್ಚು ಜನ ಮಾಡ್ತಿರೋರ ಒಂದು ಗುಂಪು ಕ್ರಿಯೇಟ್ ಆಗಬೇಕು, ಕಮ್ಯುನಿಟಿ ಬೇಕು. ಈ ಶ್ರದ್ಧಾ ಸರ್ಕಲ್ ಇರೋದೇ ಅದಕ್ಕೋಸ್ಕರ. ಈ ಶ್ರದ್ಧಾ ಸರ್ಕಲ್ ಅಲ್ಲಿ ಮೆಂಬರ್ ಆದ್ರೆ ನಿಮಗೇನ್ ಲಾಭ ಅಂತ ಹೇಳ್ತೀನಿ ಕೇಳಿ. ಪ್ರತಿ ತಿಂಗಳು 2 ಲೈವ್ ಪ್ರಾಣಯಜ್ಞ ಸೆಷನ್ಸ್ ಇರುತ್ತೆ, ಫಾಲೋಡ್ ಬೈ Q&A, 2ನೇ ಮತ್ತು 4ನೇ ಬುಧವಾರ. ಮತ್ತೆ ಮೆಂಬರ್ ಓನ್ಲಿ ಹೆಲ್ತ್ ವಿಡಿಯೋಸ್ಗಳು ನಿಮಗೆ ಸಿಗುತ್ತೆ. ಅರ್ಲಿ ಆಕ್ಸೆಸ್ ಟು ಪಬ್ಲಿಕ್ ವಿಡಿಯೋಸ್, ಎಲ್ಲರಿಗಿಂತ ಮುಂಚೆ ನಿಮಗೆ ಕೆಲವು ವಿಡಿಯೋಗಳು ಆಕ್ಸೆಸ್ ಸಿಗುತ್ತೆ. ಮತ್ತೆ ಆಯುರ್ವೇದ ಬೇಸ್ಡ್ ಡೈಲಿ ಗೈಡೆನ್ಸ್ ನಿಮಗೆ ಮಾತ್ರ. ಆಯುರ್ವೇದದ ಪ್ರಕಾರ ನೀವು ಏನು ತಿನ್ನಬೇಕು, ಯಾವಾಗ ತಿನ್ನಬೇಕು, ಯಾವಾಗ ನಿದ್ರೆ ಮಾಡಬೇಕು, ಮತ್ತೆ ವರ್ಕ್ ಲೈಫ್ ಬ್ಯಾಲೆನ್ಸ್ನ ಹೇಗೆ ಮಾಡಬೇಕು. ಆಸ್ಟ್ರಾಲಜಿ ಬೇಸ್ಡ್ ಬಯೋ ಎನರ್ಜಿ ಇನ್ಸೈಟ್ಸ್, ಸ್ಕಾಲರ್ಸ್ಗಳ ಜೊತೆ ಲೈವ್ ಕಾನ್ವರ್ಸೇಷನ್ಸ್, ಮತ್ತೆ ಮಂತ್ಲಿ ಹೆಲ್ತ್ ಇಂಪ್ರೂವ್ಮೆಂಟ್ ಅಸೆಸ್ಮೆಂಟ್. ಅಂದರೆ ನೀವು ಪ್ರಾಣಯಜ್ಞ ಮಾಡ್ತಾ ಇದ್ರೆ ಪ್ರತಿದಿನ ಎಷ್ಟು ಅದು ನಿಮ್ಮ ಆರೋಗ್ಯಕ್ಕೆ ಸಹಾಯ ಮಾಡಿದೆ ಅನ್ನೋದನ್ನು ಕೂಡ ಮೆಜರ್ ಮಾಡ್ತೀವಿ. ಮತ್ತೆ ಪ್ರಾಕ್ಟೀಸ್ ಟ್ರ್ಯಾಕರ್ PDFs. ಈ ಎಲ್ಲವೂ ಕೇವಲ 299 rupees ಪರ್ ಮಂತ್, ಅಂದರೆ 299 ರೂಪಾಯಿ ತಿಂಗಳಿಗೆ. ಇವತ್ತೇ ಈ ಶ್ರದ್ಧಾ ಸರ್ಕಲ್ ಜಾಯಿನ್ ಆಗಿ ಶ್ರದ್ಧಾ ಸರ್ಕಲ್ನಲ್ಲಿ ಮತ್ತೆ ಭೇಟಿಯಾಗೋಣ. ಯಾವಾಗಲೂ ಅವರು ಹಾಗೇನೆ, ಅವ್ರು ಬೇಗ ಬಂದುಬಿಡ್ತಾರೆ. ಅವರು ಸ್ನಾನ ಮಾಡಿ ಮಡಿ ಮೇಲೆ ಕೂತ್ಕೊಂಡಿರೋದು, ಅವರು ತರ್ಪಣದ ಪೆಟ್ಟಿಗೆ ಬರಬೇಕು ಅಂತ. ಅವತ್ತು ಸೇಮ್ ಹಾಗೇನೆ ಅದು ಬರ್ತಾ ಇದ್ದಾರೆ ಅಂತ ಫೋನ್ ಇಲ್ಲಿಂದ ಕೇಳ್ತಾ ಇದ್ದಾರೆ. ಅದು ಕೆಲವೆಲ್ಲ ಅವರ ಪದಾರ್ಥಗಳನ್ನು ಅವ್ರ ಜೊತೆಗೆ ಇಡಬೇಕು, ಅದಕ್ಕೋಸ್ಕರ ಕಾಯ್ತಾ ಇದ್ದು. ಕೊನೆಗೆ ಒಂದು 12 ಗಂಟೆ ಅಷ್ಟೊತ್ತಿಗೋ ಏನೋ ರಾತ್ರಿ ಬಂತು. ಅಂದರೆ ಆ ಇಡೀ ದಿವಸವನ್ನು ಒಂದ್ಸರ್ತಿ ಮೆಲುಕು ಹಾಕಿದರೆ ಅವರು ಬದುಕಿದ್ದಾಗ ಹೇಗಿರ್ತಿದ್ರು ಅದೇ ರೀತಿ ಎಲ್ಲ ಕಡೆ ಓಡಾಡಿ ಜನರಿಗೆ ಭೇಟಿ ಕೊಟ್ಟು ಮಾತಾಡಿಸಿ ಬೇರೆ ಬೇರೆ ಸಭೆಗಳಲ್ಲಿ ತಮ್ಮ ಅಭಿಪ್ರಾಯವನ್ನು ತಿಳಿಸಿ ಜನರು ಸಿಕ್ಕಿದಾಗ ಅವ್ರಿಗೆ ಸಮಾಧಾನ ಹೇಳುವ ಒಂದು ವರ್ತನೆ ಏನಿರ್ತೋ ಅವ್ರು ಮಾತಾಡ್ತಿರ್ಲಿಲ್ಲ ಅನ್ನೋದು ಬಿಟ್ಟರೆ ಎಲ್ಲ ಕೆಲಸವನ್ನು ಅವತ್ತು ಹಂಗೇ ಮಾಡ್ಕೊಂಡು ಕೊನೆಗೆ ಆ ರಾತ್ರಿ 12 ಅಷ್ಟೊತ್ತಿಗೆ ಆಮೇಲೆ ಅದನ್ನು ತಂದು ಆ ಪೆಟ್ಟಿಗೆ ಜೊತೆಗೆ ಅವರನ್ನು ಇಟ್ಟು ಅವತ್ತು ಕೊನೆಯ
ಕ್ಷಣದಲ್ಲಿ ಎಲ್ಲ ನೋಡ್ಕೊಳ್ಳಿಕ್ಕೆ ಅವಕಾಶ ಕೊಟ್ಟು ಅದನ್ನು ವೃಂದಾವನದ ವ್ಯವಸ್ಥೆಯಲ್ಲಿ ಸೇರಿಸಿದರು. ಅಂದರೆ ಹೆಡಿಗೆಗಟ್ಟಲೆ ಆವಾಗ ಶಾಲಗ್ರಾಮಗಳು ಅವರಿಗೋಸ್ಕರ ಯಾರ್ಯಾರು ಎಲ್ಲೆಲ್ಲಿಂದ ತಂದು ಕೊಟ್ಟರು ಗೊತ್ತಿಲ್ಲ, ಅದು ಗೊತ್ತಾದ ಕ್ಷಣದಿಂದ ಅಲ್ಲಿಗೆ ಬೇಕಿರುವಷ್ಟು ವ್ಯವಸ್ಥೆ ಆಗೋಗಿದೆ. ಅಂದರೆ ತಂದು ಗುರುಗಳಿರುವ ಸನ್ನಿಧಾನದಲ್ಲಿ ದೇವರ ಸನ್ನಿಧಾನ ಅಂದರೆ ಅದು ಅವ್ರ ತಲೆ ಮೇಲೆ ಹಿಡ್ಕೊಳ್ಳುವ ಹಾಗಿರುತ್ತದು. ಅಂದರೆ ಅಷ್ಟು ಅವರ ಕೊನೆಯ ಕಾಲದಲ್ಲೂ ಕೂಡ ಆ ದೇವರ ಸನ್ನಿಧಾನ ಮತ್ತು ಅವರದೊಂದು ಪ್ರಯಾಣ ಅದೆಲ್ಲವೂ ಒಂದು ಸರ್ತಿ ಮತ್ತೆ ನಮಗೊಂದು ತಯಾರಿ ಮಾಡಿ ತೋರಿಸಿದ ಹಾಗೆ ಕಾಣಿಸ್ತದೆ. ಅಂದ್ರೆ ಸನ್ಯಾಸಿಗಳಿಗೆ ಅದನ್ನ ಪಾರ್ಥಿವ ದೇಹ ಅಂತ ನಾವು ಹೇಳಲ್ಲ, ಅದು ಒಂದು ದಿವ್ಯ ಸನ್ನಿಧಾನ, ಅದಕ್ಕೆ ವೃಂದಾವನ ಅಂತ ನಾವು ಹೇಳ್ತೀವಿ. ವೃಂದಾವನ ಅಂತ ಹೇಳ್ತೀವಿ. ನೀವು ಪಾರ್ಥಿವ ಅಂತ ಹೇಳುವಾಗ ವಸುತ ಮನುಷ್ಯರದ್ದು ಪಾರ್ಥಿವವೇ, ಅದರಲ್ಲೂ ಕೆಲವು ದೈವಿಕವಾದ ಲಕ್ಷಣಗಳು ಕಾಣಿಸ್ತವೆ. ಅವರು ಆ ಪರ್ಯಾಯದ ಪೂಜೆಯ ಸಂದರ್ಭದಲ್ಲಿ ಒಳಗೆ ಗರ್ಭಗುಡಿಯಲ್ಲಿ ಬೇರೆಯವರೆಲ್ಲ ಎಂಥ ಸುದೃಢರು ಆರೋಗ್ಯಪೂರ್ಣರು ಅಂತಾಗಿದ್ರು ಕೂಡ ಚೆನ್ನಾಗಿ ಬೆವರುತ್ತಾರೆ. ಆದರೆ ಸ್ವಾಮಿಗಳು ಒಂದೇ ಒಂದು ದಿವಸ ಅವರು ಬೆವರಿ ಹನಿ ಹೊರಗೆ ಹಾಕಿದ್ದು ನಾವು ನೋಡಿಲ್ಲ. ಅಂದರೆ ಇದು ಹೇಗೆ ಅಂತ ಇದನ್ನು ಚಿತ್ರಿಸುವುದು, ನಾವೇನೋ ಎಕ್ಸಾಗರೇಟ್ ಮಾಡಿ ಏನೋ ದೊಡ್ಡದು ಮಾಡಬೇಕು ಅಂತೇಳಿ, ಇದು ನಮಗೆ ಕಂಡ ಸಂಗತಿ. ಮತ್ತು ಆ ನೆನಪು ಮತ್ತು ಅವರ ಆಹಾರವನ್ನು ಸ್ವೀಕರಿಸ್ತಾ ಇದ್ದ ಆ ಪದಾರ್ಥದ ರೀತಿ ಇಷ್ಟೇ ಒಂದು ಗುಬ್ಬಿ ತಿಂದ ಹಾಗೆ. ಆದರೆ ಎಲ್ಲನೂ ಆಗಬೇಕು, ಯಾಕೆಂದರೆ ನನಗೆ ಮಾಡಲಿಲ್ಲ ಅಂದರೆ ಅವ್ರು ಬೇರೆಯವ್ರು ಯಾರಿಗೂ ಮಾಡಲ್ಲ. ನನಗೆ ಮಾಡುವುದು ನಾನು ಯಾಕೆ ಹೇಳೋದು ಅಂದರೆ ಬಂದವರಿಗೆ ಈ ಪದಾರ್ಥ ರುಚಿ ಇಲ್ಲ ಅಂದರೆ ಇನ್ನೊಂದರಿಂದಾದರೂ ತಿಂದು ಹೊಟ್ಟೆ ತುಂಬಿಸ್ಕೊಳ್ತಾರೆ ಅಂತ. ಆದರೆ ಆ ಕಾರಣಕ್ಕೋಸ್ಕರ ಅವರು ಹಾಗೆ ಅವರ ಜೀವನದ ಮತ್ತೊಂದು ಬಹುಶಃ ನಾವು ತಿಳ್ಕೊಳ್ಳೇಬೇಕಾದ ಸಂಗತಿ ಅಥವಾ ಅವರ ಯಶಸ್ಸಿನ ರಹಸ್ಯ ಏನು ಅಂತಂದರೆ ಆತಿಥ್ಯದಲ್ಲಿ ಅವರಿಗೆ ಇರುವ ಆಸಕ್ತಿ. ಯಾರೂ ಬಂದವನನ್ನು ಬರೀ ಹೊಟ್ಟೆಯಲ್ಲಿ ವಾಪಸ್ ಕಳಿಸ್ತಿರ್ಲಿಲ್ಲ. ಕಳ್ಳ ಆಗಿದ್ರು, ಸಿಕ್ಕಿ ಬಿದ್ದಿದ್ದ ಒಮ್ಮೆ, ಅವನನ್ನು ಮಠದಲ್ಲಿ ಎಲ್ಲರೂ ಹೊಡೆದು ಕೋಣೆಯಲ್ಲಿ ಹಾಕಿ ಕೂಡ ಹಾಕ್ಬಿಟ್ಟಿದ್ದಾರೆ. ಯಾಕಂದರೆ ಇವ್ರು ಪೂಜೆ ಮುಗಿ ಬರೋ ತನಕ ಮಡಿಯಲ್ಲಿ ಇರ್ತಾರೆ, ಸಿಗಲ್ಲ ಅಂತ. ಅವರು ಭಿಕ್ಷೆ ಮುಗಿಸಿ ಭೋಜನ ಶಾಲೆಗೆ ಹೋಗಿ ಎಲ್ಲ ಭೇಟಿಯಾಗಿ ಬಂದು ಕೂತ ತಕ್ಷಣ ಎಲ್ಲ ನಾವು ಹೋರಾಟ ಮಾಡಿ ಏನೋ ಒಂದು ದೊಡ್ಡ ಸಾಧನೆ ಮಾಡ್ಕೊಂಬಂದ್ವಿ ಅಂತ ಅವ್ನು ಕಳ್ಳನನ್ನು ಎತ್ಕೊಂಡು ಬಂದು ಕೂಡಿಸಿದ್ರು. ಗಡಗಡ ನಡುಗ್ತಾ ಇದ್ದಾನೆ. ಸ್ವಾಮಿಗಳ ಮೊದಲ ಮಾತು, ಊಟ ಆಯ್ತಾ? ಅವನು ಅತ್ತೇ ಬಿಟ್ಟ. ಇವರು ಹೊಡೆದು ಎಲ್ಲಾದರೂ ಎಷ್ಟು ಬಿಡಿ ಅಂತ ಹೇಳ್ತಾರೆ ಅಂತ ಅಂದ್ಕೊಂಡಿದ್ದವನಿಗೆ ಊಟ ಆಯ್ತಾ ಕೇಳುವಾಗ ಬಹುಶಃ ನಿನ್ನ ಜೀವನದಲ್ಲಿ ಯಾವತ್ತು ಕಳ್ಳತನ ಮಾಡಿರಲ್ಲ. ಅಷ್ಟು ಆ ನಯವಂತಿಕೆ, ಕಾಳಜಿ, ಶತ್ರುವಾಗಿದ್ದ ಸ್ಥಿತಿಯಲ್ಲಿದ್ದವನಾದರೂ ಅವ್ರಿಗೆ ಊಟಕ್ಕೆ ಅಂತಂದಾಗ ಫಸ್ಟ್ ಅದಕ್ಕೆ ರೆಡಿ ಮಾಡಿ ಅಂತಾರೆ. ಅಂದರೆ ಆ ರೀತಿ ಒಂದು ಸರ್ವಭೂತ ದಯ ಅನ್ನುವ ಆ ಪುಷ್ಪವನ್ನು ಬದುಕಿನುದ್ದಕ್ಕೂ ದೇವರಿಗೆ ಸಮರ್ಪಿಸಿದವರು ಅಂತ ನಾವು ಅವರನ್ನು ನೆನಪಿಸ್ಕೊಂಡ್ರೆ ಬಹುಶಃ ಅದೊಂದು ಗುಣದಿಂದ, ಹೇಗೆ ರಾಮದೂತ ಅಂತ ಹೇಳಿದರೆ ಹನುಮಂತನಿಗೆ ಬಹಳ ಪ್ರಿಯವು, ಹಾಗೆ ಗುರುಗಳಿಗೆ ಎಲ್ಲ ಭೂತಗಳಲ್ಲಿ ಒಂದು ಪ್ರೀತಿ ತೋರಿಸ್ಬೇಕು ಅನ್ನುವ ಗುಣದಿಂದ ಅವರನ್ನು ಚಿಂತಿಸಿದರೆ ಅವರು ಬಹಳ ಬೇಗ ನಮ್ಮನ್ನು ಅನುಗ್ರಹಿಸ್ತಾರೆ ಅಂತ ಭಾವಿಸಬಹುದು. ತುಂಬ ಇಡೀ ಅವರ ಜೀವನ ಯಾತ್ರೆನ ನಾವು ನೋಡಿದ್ದೀವಿ, ನಮಗೆ ತಿಳಿಸ್ಕೊಟ್ಟಿದ್ದೀರಾ. ಒಂದು ಒಳ್ಳೆ ಸಂಗ್ರಹ ಆಯಿತು ಅಂತ ಅನಿಸುತ್ತೆ ನನಗೆ. ಯಾಕೆಂದರೆ ಅವರ ವ್ಯಕ್ತಿತ್ವದ ಪರಿಚಯ ನಮಗೆ ಇಡೀ ಬೇರೆ ಬೇರೆ ಮುಖಗಳಲ್ಲಿ, ಅವರು 8 ವರ್ಷದ ಸನ್ಯಾಸಿಯಿಂದ ಹಿಡಿದು ಪೂರ್ತಿ 89ರ ವಯಸ್ಸಿನವರೆಗೂ ಭಾಳ ಚೆನ್ನಾಗಿ ತಿಳಿಸ್ಕೊಟ್ರಿ. ತುಂಬ ಧನ್ಯವಾದ ಆಚಾರ್ಯ. ಈ ಒಂದು ಸೀರೀಸ್ ಇದೆ, ನಾವು ಈಗ ಬರೀ ಅವರ ಜೀವನ ಯಾತ್ರೆನ ನೋಡಿದ್ದೀವಿ, ಮತ್ತೆ ಅವರ ಒಂದು ರಾಜಕೀಯವಾದ ಮುಖ, ಹೇಗೆ ಅವರು ಈ ಎಲ್ಲ 40-50 ವರ್ಷಗಳಲ್ಲಿ ಏನೇನೋ ಅವರು ಕೊಡುಗೆಗಳನ್ನು ಕೊಟ್ಟರು, ಯಾವ್ಯಾವ ದೊಡ್ಡ ದೊಡ್ಡ ರಾಜಕೀಯ ಮುತ್ಸದ್ದಿಗಳು, ನೇತಾರರು ಇವ್ರನ್ನೆಲ್ಲ ಹೇಗೆ ಸಂಭಾಳಿಸ್ಕೊಂಡು ಬಂದರು, ಅವ್ರಿಗೇನು ಮಾರ್ಗ, ಅದನ್ನೆಲ್ಲ ನೋಡೋದಿದೆ ನಮಗೆ, ಬೇರೆ ಬೇರೆ ಮುಖಗಳು. ಆದರೆ ಈ ಒಂದು ಚಿತ್ರಣವನ್ನು ತುಂಬ ಚೆನ್ನಾಗಿ ತಾವು ಕೊಟ್ರಿ. ಈಗ ಒಂದು ದೊಡ್ಡ ಕಾರ್ಯ ನಡೀತಾ ಇದೆ, ಈ 22, 23, 24 ಅವರ ಆರಾಧನೆ ಏನು ಬರ್ತಾ ಇದೆ ಡಿಸೆಂಬರ್ನಲ್ಲಿ. ಅದಕ್ಕೆ ಪೂರಕವಾಗಿ ಈಗಿನ ಸ್ವಾಮಿಗಳು ಒಂದು ದೊಡ್ಡ ಕಾರ್ಯನ ಕೈಗೆತ್ತಿಕೊಂಡಿದ್ದಾರೆ, ಆ ಕಟ್ಟಡ ನಿರ್ಮಾಣ ಅಂತ ಹೇಳಿ. ಆ ಕಟ್ಟಡ ನಿರ್ಮಾಣದ ಬಗ್ಗೆ ನಾನು ಸ್ವಾಮಿಗಳು ಬಂದಿದ್ದಾಗಲೂ ಹೇಳಿದ್ರು, ಹತ್ತತ್ರ ಒಂದು 25 ಕೋಟಿಯಷ್ಟು ಹಣ ಸಂಗ್ರಹ ಮಾಡಬೇಕಾಗತ್ತೆ ಈ ಪ್ರಾಜೆಕ್ಟ್ಗೆ ಅಂತ ಹೇಳಿ. ಯಾವ ಥರ ಜನಗಳು ಈ
ದೇಣಿಗೆನೆ ಕೊಡಬೇಕು ಅನ್ನೋದಕ್ಕೆ ನಾವು ನಮ್ಮ ವೇದಿಕ್ ವೆಲ್ನೆಸ್ ಈ ಒಂದು ಯೂಟ್ಯೂಬ್ ಚಾನಲ್ ಮೂಲಕ ಎಲ್ಲರಿಗೆ ಮಾಡುವಂಥ ಒಂದು ಅಪೀಲು. ಇದ್ರದ್ದು ಮುಖ್ಯವಾಗಿ ಏನು ಈ ಒಂದು ದಾನ, ಈ ಎಸ್ಪೆಷಲಿ ಸಾಮಾನ್ಯವಾಗಿ ನಾವು ಊಟದ ಒಂದು ದಾನ, ಅನ್ನದಾನ ತುಂಬಾ ದೊಡ್ಡ ಪರಮದಾನ ಅಂತ ಹೇಳ್ತಾರೆ. ಈ ವಿದ್ಯಾದಾನದ್ದು ಎಸ್ಪೆಷಲಿ ಈಗ ಅವರು ಎಷ್ಟೇ ಒಂದು ಮಾಡಲಿ, ನಮ್ಮ ಒಂದು ಅಪೀಲ್ ಏನಂದ್ರೆ ಈ ಎಲ್ಲ ಈ ಅಟ್ಲೀಸ್ಟ್ ನಮ್ಮ ಈ ವತಿಯಿಂದ ವೇದಿಕ್ ವೆಲ್ನೆಸ್ ಈ ಯೂಟ್ಯೂಬ್ ವತಿಯಿಂದ ನಾವೇನು ಈ ಒಂದು ವಿಷಯಗಳನ್ನು ತಿಳಿಸಿ ಜನಗಳಿಗೆ 10 ರೂಪಾಯಿ 100 ರೂಪಾಯಿ ಇರ್ಬೋದು, ಎಷ್ಟಾಗುತ್ತೋ ಅಷ್ಟು ನಿಮ್ಮ ಶಕ್ತಿಗೆ ನಿಮ್ಮ ಮನಸ್ಸಿಗೆ ತೋಚಿದಷ್ಟು. ಯಾಕೆಂದ್ರೆ ಕೊಟ್ಟವ್ರು ಯಾರು ದೊಡ್ಡವ್ರು ಆಗ್ತೀವಿ ಅಂತ ಇಲ್ಲವೇ ಇಲ್ಲ ಅದು. ಯಾಕೆಂದ್ರೆ ನಾವು ಕೊಟ್ಟು ನಾವು ಪಾಪ ಕಳ್ಕೊಳ್ತೀವಿ. ಈ ತಗೊಂಡವ್ರಿಗೆ ಆ ಒಂದು ಶಕ್ತಿ ಬೇಕು. ಈ ವಿದ್ಯಾಪೀಠಗಳಿಗೆ ಮಾಡುವಂತಹ ದಾನದ ಮಹತ್ವ ಏನು, ಅದನ್ನೊಂದು ಸಂಕ್ಷಿಪ್ತವಾಗಿ ಹೇಳೋದಾದ್ರೆ? ಆಗಲೇ ಹೇಳಿದ ಹಾಗೆ ಒಂದು ದಿವಸಕ್ಕಾದರೆ ಅನ್ನದಾನ ಮಾಡಬೇಕು. ಅವನಿಗೆ ರಟ್ಟೆ ಗಟ್ಟಿಮುಟ್ಟಾಗಿ ಅವನು ಬದುಕ್ತಾನೆ ಅಂತ ಅನ್ನಿಸುವ ಸ್ಥಿತಿಗೆ ಬಂದಾಗ ಅವನಿಗೆ ಹೇಗೆ ಬದುಕುವುದು ಅನ್ನೋದಕ್ಕೆ ವಿದ್ಯೆ ಕೊಡಬೇಕು ಅಂತ. ಆಗ ಅವನ ಸೋಂಬೇರಿತನ ಹೋಗುತ್ತೆ. ಇಲ್ಲ ವರ್ಷ ಪೂರ್ತಿ ನಾವು ಅಕ್ಕಿ ಕೊಡ್ತೇವೆ ಅಂತ ಕೂತ್ರೆ ಅವನನ್ನು ಸೋಂಬೇರಿ ಮಾಡ್ತೇವೆ ಅಂತ ಆಗುತ್ತೆ. ಆ ದೃಷ್ಟಿಯಲ್ಲಿ ವಿದ್ಯಾಪೀಠದ ಗುರುಗಳ ಕನಸಾಗಿದ್ದದ್ದು ಅದು ಮೊದಲ ಕಟ್ಟಡ. ಅವರು ವಿದ್ಯಾಪೀಠದಲ್ಲಿ ಕಟ್ಟಿದ ಮೊದಲ ಕಟ್ಟಡ ಸುಮಾರು 65-66 ವಯಸ್ಸು ಮೇಲಾಗಿತ್ತು. ಆ ಕಟ್ಟಡದ ಪರಿಸ್ಥಿತಿ ತುಂಬ ಶಿಥಿಲ ಆಗಿತ್ತು. ಹಾಗಾಗಿ ಅದನ್ನು ಅನಿವಾರ್ಯವಾಗಿ ಒಂದು 2-3 ಸರ್ತಿ ಸೂಚನೆಯೂ ಸಿಕ್ಕಿತ್ತು. ಅಂದರೆ ಮಕ್ಕಳು ಮಲಗಿದ್ದ ಸಂದರ್ಭದಲ್ಲಿ ಮೇಲಿನ ಸೀಲಿಂಗ್ಗಳೆಲ್ಲ ಬಿದ್ದಿದ್ವು. ಆಗ ಗುರುಗಳು ಹೇಳಿದರು, ವಿಶ್ವಪ್ರಸನ್ನ ತೀರ್ಥರು, ಇಲ್ಲ ಇದನ್ನು ನಾವು ಮರು ನಿರ್ಮಾಣ ಮಾಡುವುದರಲ್ಲೇ ಶ್ರೇಯಸ್ಸಿದೆ. ದೇವರು ಇಷ್ಟು ನಮಗೆ ಸೂಚನೆ ಕೊಟ್ಟಿದ್ದಾನೆ. 2-3 ಸರ್ತಿ ಆಯಿತು ಅಂಥ ಪ್ರಸಂಗಗಳು. ಹಾಗಾಗಿ ಅದನ್ನು ಬಿಡಿಸಿ ಮತ್ತೇ ಬೇರೆದಾಗೆ ಕಟ್ಟಬೇಕು ಅಂತ. ಅದೇನಾಗಿದೆ ಅಂದರೆ ಆಚೆಯಿಂದ ಅಧ್ಯಾಪಕರ ಮನೆಗಳು, ವಿದ್ಯಾರ್ಥಿಗಳ ಊಟದ ಹಾಲು, ಅವರಿಗಿದ್ದ ಅಡಿಗೆ ಮನೆ, ಅವರಿಗಿದ್ದ ಶೌಚಗೃಹ, ಅವರ ಬಟ್ಟೆ ಒಗೆಯುವ ಕಲ್ಲಿನ ಎಲ್ಲ ಕೆಳಗಿನ ಜಾಗ, ಇಷ್ಟೂ ಕೂಡ ಸೇರಿಸಿ ಈಗ ಆ ಜಾಗದಲ್ಲಿ ಒಂದು ಹೊಸ ಕಟ್ಟಡ ನಿರ್ಮಾಣ ಆಗ್ತಾ ಇದೆ. ಅಂದರೆ ಕೆಳಗಿನ ಭಾಗ ನಿರ್ಮಾಣ ಆಗಿದೆ. ಇದ್ರ ಒಟ್ಟು ಫೌಂಡೇಶನ್ ಆಗಿದೆ. ಇದರ ಮೇಲಿನ ಭಾಗಗಳ ಕಟ್ಟಡಗಳೆಲ್ಲ ಆಗಬೇಕಾದದ್ರಲ್ಲಿ ಅನೇಕ, ಅಂದರೆ ವಿದ್ಯಾಪೀಠದಲ್ಲಿ ಈಗ ಸಾಮಾನ್ಯವಾಗಿ ವೇದಾಂತ, ತರ್ಕ, ಅಲಂಕಾರ, ಮೀಮಾಂಸ ಮತ್ತು ಸಾಹಿತ್ಯದ ಪಾಠಗಳಾಗ್ತವೆ, ಜೊತೆಗೆ ವೇದಗಳ ಪಾಠ ಆಗುತ್ತೆ. ಆದರೆ ಅಲ್ಲಿ ಮಕ್ಕಳ ಅನುಕೂಲಕ್ಕೆ ತಕ್ಕಷ್ಟು ತರಗತಿಗಳು ಸಾಕಾಗ್ತಾ ಇಲ್ಲ. ಅದರಿಂದ ಅದನ್ನೂ ಸೇರಿಸಿ ಅದರ ಜೊತೆಗೆ ಸ್ವಲ್ಪ ಸಂಶೋಧನೆಯ ಲೈಬ್ರರಿಗಳು ಇತ್ಯಾದಿಗಳನ್ನು ಸೇರಿಸಿ ಮಕ್ಕಳಿಗೆ ಉಳ್ಕೊಳ್ಳುವ ಜಾಗ ಮತ್ತು ಅವರಿಗೆ ಕೆಲವು ಪಾಠದ ಜಾಗ, ಅವರಿಗೆ ಓದುವ ಜಾಗ ಮತ್ತು ಅವರ ಕೆಲವೊಂದು ಸಣ್ಣ ಇಂಡೋರ್ ಆಟದ ಅನುಕೂಲತೆಗೂ ಬೇಕಾಗುವ ಹಾಗೆ ಮತ್ತು ಅಧ್ಯಾಪಕರ ವಸತಿ, ಅಡಿಗೆ ವ್ಯವಸ್ಥೆ, ಅವರ ಊಟದ ವ್ಯವಸ್ಥೆ, ಇನ್ನು ಶೌಚ ಇತ್ಯಾದಿಗಳ ವ್ಯವಸ್ಥೆಗೆ ಸೇರಿಸಿ ಈ ಕಟ್ಟಡ ಈಗ ಹೊಸ್ತು ನಿರ್ಮಾಣ ಆಗ್ತಾ ಇರೋದು. ಒಟ್ಟು ಇದರ ಅಂದಾಜು ವೆಚ್ಚ ಎಲ್ಲ ದೊಡ್ಡವರೆಲ್ಲ ಕೂತು ಯೋಚನೆ ಮಾಡಿದ್ದು ಒಂದು ಸುಮಾರು 25 ಕೋಟಿ ಆಗಬಹುದು ಅಂತ. ಅಂದರೆ ಇದು ಯಾರೋ ಒಬ್ಬರಿಂದ ಮಾಡಲಿಕ್ಕಾಗದೇ ಇರುವಂಥದ್ದು. ಸಮಾಜಕ್ಕೆ ಒಂದು ದೊಡ್ಡ ಜವಾಬ್ದಾರಿ. ಈಗಿನ ತನಕ ಸ್ವಾಮಿಗಳು ಯಾವಾಗಲೂ ಆ ಮಾತು ಹೇಳ್ತಿದ್ರು ನಮಗೆ, ನೀವು ಇಷ್ಟು ಇವತ್ತು ವಿದ್ಯಾವಂತರಾಗಿ ಸಮಾಜದಲ್ಲಿ ಏನೋ ಒಂದು ಸ್ಥಾನಮಾನ ಪಡೆದಿದ್ದೀರಿ ಅಂದರೆ ಸಮಾಜವೇ ಕೊಟ್ಟ ಹಿಡಿ ಅಕ್ಕಿಯಿಂದ. ಅದನ್ನು ನಾವು ಯಾವತ್ತೂ ಮರಿಬಾರ್ದು. ಅದರಿಂದ ನಿಮ್ಮ ಜವಾಬ್ದಾರಿ ಏನಂದರೆ ಸಮಾಜದಲ್ಲಿ ನೀವು ಅಷ್ಟೇ ಪ್ರತಿಕ್ರಿಯೆಯನ್ನು ಕೊಟ್ಟು ಅವರನ್ನು, ಯಾಕೆಂದರೆ ಈ ಮುಖ್ಯವಾಗಿ ವಿಪ್ರವರ್ಗದ ಸ್ಥಾನಮಾನ ಏನು ಅಂದರೆ ಜ್ಞಾನ ಕೊಡೋದು. ಯಾರಿಗೆ ಯಾವ ಥರದ ಜಿಜ್ಞಾಸೆ ಬರುತ್ತೆ ಅಥವಾ ಸಮಸ್ಯೆಯಲ್ಲಿ ಬಿದ್ದಿರ್ತಾರೆ ಅವರ ಸಮಸ್ಯೆಗಳಿಗೆ ಪ್ರತಿಕ್ರಿಯಿಸೋದು. ಆ ಹೊಣೆಯನ್ನು ಹೊತ್ತು ನೀವು ಈ ಕೆಲಸವನ್ನು ಮುಂದುವರಿಸಬೇಕು ಅಂತ. ಅಂಥ ಒಂದು ಸಂಸ್ಥೆಯ ಕಟ್ಟಡ ಈಗ ಮತ್ತೆ ಶಿಥಿಲ ಆದ್ರಿಂದ ಮರು ನಿರ್ಮಾಣ ಮಾಡಬೇಕಾಗಿದೆ. ಶಾಸ್ತ್ರದಲ್ಲಿ ಒಂದು ಮಾತೇನಿರುವುದು ಅಂದರೆ, ಒಂದು ಹೊಸ ದೇವಸ್ಥಾನ ಅಥವಾ 10 ಹೊಸ ದೇವಸ್ಥಾನ ನಿರ್ಮಾಣ ಮಾಡುವುದಕ್ಕಿಂತ ಶಿಥಿಲವಾಗಿದ್ದ ಜೀರ್ಣವಾಗಿದ್ದ ದೇವಸ್ಥಾನವನ್ನು ಉದ್ಧಾರ ಮಾಡುವುದು 100 ದೇವಸ್ಥಾನ ಕಟ್ಟಿದ ಪುಣ್ಯ ಅಂತ. ಯಾಕೆಂದ್ರೆ ಆ ಪರಂಪರೆಯ ಒಂದು ವೇಗ ಇರುತ್ತಲ್ಲ, ಫ್ಲೋ ಚಾನೆಲ್ನ ಮೂಲಕ ಬರುವುದು, ಅದನ್ನ ಕ್ಲಿಯರ್ ಮಾಡಿದ್ರೆ ಅದು ಇನ್ನೂ ಬಹಳ ಕಾಲ ಹರಿಯುತ್ತೆ. ನಾನೇ ಈಗ ಶುರು ಮಾಡಿದ್ರೆ ಹೊಸ್ತು, ಅದು ಇಲ್ಲಿಂದ ಶುರು, ಅದು ಎಲ್ಲಿ ಬತ್ತಿ ಹೋಗುತ್ತೆ ಗೊತ್ತಿಲ್ಲ. ನನ್ನ ಶಕ್ತಿ ಮಧ್ಯದಲ್ಲಿ ಬತ್ತಿ ಹೋಯ್ತು ಅಂದ್ರೆ ನಿಂತು ಹೋಗುತ್ತೆ. ಆದರೆ ಹಾಗಾಗದೆ ಒಂದು ವ್ಯವಸ್ಥೆ ಯಾರಾದರೂ ಮಾಡಿದ್ದಿದ್ರೆ ಅದನ್ನು ಉಳಿಸ್ಬೇಕಾದದ್ದು ನಮಗೆ ತುಂಬ ಹೆಚ್ಚಿನ ಅವಶ್ಯಕವಾದದ್ದು ಮತ್ತು ಹೆಚ್ಚು ಪುಣ್ಯವನ್ನು ಕೊಡುವಂಥದ್ದು.
ಈ ದೃಷ್ಟಿಯಿಂದ ನಿತ್ಯ ವೇದಾಧ್ಯಯನ, ವೇದಾಂತದ ಅಧ್ಯಯನ, ಬೇರೆ ಬೇರೆ ಶಾಸ್ತ್ರಗಳ ಅಧ್ಯಯನ ಕೇವಲ ಅಷ್ಟೇ ಅಲ್ಲ, ವಿದ್ಯಾರ್ಥಿಗಳಿಗೆ ಮಾತ್ರ ಅಂತ ನಾವು ತಿಳ್ಕೊಳ್ಬೇಕಾಗಿಲ್ಲ. ಸುಮಾರು ಒಂದು 10-12 ಬೇರೆ ಬೇರೆ ಆನ್ಲೈನ್ ಪಾಠಗಳು ಕೂಡ ಇದೇ ವಿದ್ಯಾಪೀಠದ ಅಧ್ಯಾಪಕರಿಂದ ಮಕ್ಕಳಿಗೆ ಬೇರೆ, ಹೆಣ್ಮಕ್ಳಿಗೆ ಬೇರೆ, ವಯಸ್ಸಾದವರಿಗೆ ಬೇರೆ, ಪ್ರತ್ಯೇಕವಾಗಿ ಕೆಲವರು ಶಾಸ್ತ್ರದ ಇಂಥದ್ದೇ ಪಾಠಗಳು ಬೇಕೆ ಅಂತ ಕೇಳುವವರಿಗೆ ಅವರಿಗೋಸ್ಕರ, ಹೀಗೆ ಸುಮಾರು 10-12 ಬೇರೆ ಬೇರೆ ರೀತಿಯ ಹೊರ ವಲಯದಲ್ಲಿ ಇದ್ದವರಿಗೂ ಪಾಠಗಳು ಇಲ್ಲಿ ನಡೀತಾ ಇದೆ. ಅದಕ್ಕೂ ಒಂದು ಈ ನಮಗೆ ವ್ಯವಸ್ಥಿತವಾದ ಒಂದು ಕಂಪ್ಯೂಟರು ಇತ್ಯಾದಿಗಳ ವ್ಯವಸ್ಥೆಗೋಸ್ಕರ ಇದನ್ನು ಬಳಸ್ಕೊಳ್ತಾ ಇರ್ತಾರೆ. ಇದರ ಜೊತೆಗೆ ಅಲ್ಲಿಗೆ ಬಂದು ಸಂಜೆಯ ಹೊತ್ತು ಪಾಠ ಕೇಳುವವರು ಮತ್ತು ದೇವಸ್ಥಾನಗಳಲ್ಲಿ ಬೇರೆ ಬೇರೆ ರೀತಿಯ ಈಗ ಸಂಕೀರ್ತನೆಯ ತರಗತಿಗಳಿರಬಹುದು, ಭಜನೆಯ ತರಗತಿಗಳು, ಇದನ್ನೆಲ್ಲ ನಡೆಸ್ತಾ ಇದ್ದಾರೆ. ಅಂದರೆ ಆ ಎಲ್ಲ ಥರದ ರೀತಿಯಲ್ಲೂ ಸಮಾಜಕ್ಕೆ ಪ್ರತಿಸ್ಪಂದಿಸ್ತಾ ಇರುವುದರಿಂದಾಗಿ ಅದು ಇನ್ನಷ್ಟು ಹೆಚ್ಚು ಸಮರ್ಪಕವಾಗಿ ನಡೆಸಲಿಕ್ಕೆ ಇಂಥದ್ದೊಂದು ಬೆಂಬಲ ಸಮಾಜದಿಂದ ಬೇಕು ಅಂತ ವಿದ್ಯೆಯನ್ನು ಇನ್ನಷ್ಟು ಉನ್ನತ ಸ್ಥಾನಕ್ಕೆ ಏರಿಸಲಿಕ್ಕೋಸ್ಕರ ಮತ್ತು ಸಮಾಜದ ಸುಸ್ಥಿರವಾದ ಧಾರ್ಮಿಕತೆಯ ತಳಪಾಯವನ್ನು ಗಟ್ಟಿಗೊಳಿಸುವುದಕ್ಕೋಸ್ಕರ ಈ ಸಹಕಾರವನ್ನು ಸಮಾಜದಿಂದ ಸಂಸ್ಥೆ ನಿರೀಕ್ಷಿಸ್ತಾ ಇದೆ. ಅದು ವಿಶ್ವೇಶತೀರ್ಥರ ಕನಸದು. ಅದನ್ನು ಹಾಗೆ ಸುಸ್ಥಿತಿಯಲ್ಲಿ ಮುಂದುವರಿಸಲಿಕ್ಕೋಸ್ಕರ ಈ ಕಟ್ಟಡದ ಮರು ನಿರ್ಮಾಣ ಆಗ್ತಾ ಇದೆ. ಒಂದು ಸವಿನೆನಪನ್ನು ಮನಸ್ಸಲ್ಲಿಟ್ಟುಕೊಂಡು ಗುರುಕುಲದ ಸ್ವಲ್ಪ ನೆಕ್ಸ್ಟ್ ಲೆವೆಲಿನ ಕೆಲವು ಪಾಠಕ್ಕಾಗಿ ಮತ್ತು ವಿದ್ಯಾರ್ಥಿಗಳ ಉಳಿಕೆಗಾಗಿ ಮತ್ತು ಅವರ ನಿತ್ಯದ ಆಹಾರ, ಉಡುಗೆ ತೊಡುಗೆಗಳ ಅನುಕೂಲಕ್ಕಾಗಿ, ಅಧ್ಯಾಪಕರ ವಸತಿಗಾಗಿ ಈ ಕಟ್ಟಡದ ನಿರ್ಮಾಣ ಆಗುವುದಕ್ಕೆ ತಮ್ಮ ಸಹಕಾರವನ್ನು ಶ್ರದ್ಧಾಪೂರ್ವಕವಾಗಿ ಆ ಕೊಟ್ಟದ್ದರ ಬಗೆಗಿನ ಕೃತಜ್ಞತೆಯನ್ನು ಸ್ಮರಿಸುವವರಾಗಿ ಈ ಸಮಾಜದ ಮುಂದೆ ವಿನಮ್ರವಾದ ಒಂದು ಕೋರಿಕೆಯನ್ನು ಪ್ರಸ್ತಾವಗೊಳಿಸ್ತಾ ಇದ್ದೇನೆ. ತಮ್ಮ ಕೈಲಾದಷ್ಟು, ಯಾರಿಗೂ ಇದರಲ್ಲಿ ಒತ್ತಾಯ ಇಲ್ಲ ಅಥವಾ ಯಾರ ಮೇಲೂ ಇಂಥದ್ದಾಗಬೇಕು ಅನ್ನುವ ಹೇರಿಕೆ ಇಲ್ಲ, ಆದರೆ ಮಾಡೋದ್ರಿಂದ ಖಂಡಿತ ಕ್ಷೇಮ ಇದೆ, ಭಗವಂತನ ಗುರುಗಳ ವಿಶೇಷ ಅನುಗ್ರಹ ಆಗುತ್ತೆ, ಜೀವನದ ಎಲ್ಲ ಬಗೆಯ ಕಷ್ಟಗಳು ದೂರ ಆಗುತ್ತೆ. ಇನ್ನು ನಾವು ತಿಳಿಯದೆ ಯಾವುದ್ಯಾವುದೋ ದೃಷ್ಟಿಯಿಂದ ಮಾಡಿದ ತಪ್ಪು ಕಾರ್ಯಗಳೆಲ್ಲ ಇಲ್ಲಿ ನಿರ್ನಾಮ ಆಗಿ ಹೋಗುವುದು ನಿಶ್ಚಯ. ಯಾಕೆಂದರೆ ವೇದಕ್ಕೆ ಬಲ ಕೊಟ್ಟು, ಶಾಸ್ತ್ರಕ್ಕೆ ಬಲ ಕೊಟ್ಟು, ಸಾಮಾಜಿಕ ಪ್ರವೃತ್ತಿಗೆ ಕಾರಣವಾದ ಪೌರೋಹಿತ್ಯಾದಿ ಅನೇಕ ಚಿಂತನೆಗಳು ವೇದಿಕೆಯಲ್ಲಿ ಇಲ್ಲೇ ಮಕ್ಕಳು ಕಲಿತು ಅದನ್ನು ಮುಂದೆ ಸಮಾಜ ಜೊತೆಗೆ ಹಂಚಿಕೊಳ್ತಾರೆ. ಅಂಥ ಎಲ್ಲದಕ್ಕೂ ಅನುಕೂಲ ಆಗುತ್ತೆ ಅನ್ನೋ ದೃಷ್ಟಿಯಿಂದ ಈ ಕೋರಿಕೆಯನ್ನು ನಿಮ್ಮ ಮುಂದೆ ಇಟ್ಟಿದ್ದೇವೆ. ಒಂದು ವೇದಿಕ್ ವೆಲ್ನೆಸ್ ಕಮ್ಯುನಿಟಿಯಲ್ಲಿ ಯಾರ್ಯಾರು ಭಾಗಿಯಾಗಿದ್ದೀರಾ ಪ್ರತಿಯೊಬ್ಬರು ಕೂಡ ನಿಮ್ಮ ಒಂದು ಶಕ್ತಿಗೆ ಅನುಗುಣವಾಗಿ ಈ ಒಂದು ಕಾರ್ಯದಲ್ಲಿ ಪಾಲ್ಗೊಳ್ಳಿ ಅಂತ ನಾನು ಎಲ್ಲರನ್ನೂ ಹೃದಯಪೂರ್ವಕವಾಗಿ ಕೇಳ್ಕೊಳ್ತೀನಿ. ಒಂದು ಈ ದಾನ ಹೇಗೆ ಮಾಡಬೇಕು ಅನ್ನೋ ಲಿಂಕನ್ನು ಮತ್ತು ಸ್ಕ್ಯಾನ್ ಕೋಡನ್ನು ನಾವು ಡಿಸ್ಕ್ರಿಪ್ಷನ್ನಲ್ಲಿ ಕೊಟ್ಟಿದ್ದೀವಿ. ನಿಮ್ಮ ಕೊಡುಗೆ, ನಿಮ್ಮ ಪೂಜ್ಯ ಸ್ಮರಣೆ, ಅದರೊಂದಿಗೆ ನಮ್ಮ ಚಾನಲ್ಗೆ ಕೂಡ ಸಬ್ಸ್ಕ್ರೈಬ್ ಮಾಡಿ ಈ ಧಾರ್ಮಿಕ ಕಾರ್ಯದಲ್ಲಿ ಭಾಗಿಯಾಗಿ. ಇವತ್ತಿನ ಎಪಿಸೋಡ್ ಭರತಖಂಡದ ಸಂತರು, ಇದರಲ್ಲಿ ವಿಶ್ವಮಾನ್ಯ ವಿಶ್ವೇಶತೀರ್ಥರು ಇವರ ಒಂದು ಚರಿತ್ರೆನ ನಾವು ಜೀವನ ಯಾತ್ರೆಯನ್ನು ನೋಡಿದ್ದೀವಿ. ಇದನ್ನು ತಿಳಿಸ್ಕೊಟ್ಟಂತಹ ಕೃಷ್ಣರಾಜ ಆಚಾರ್ಯರಿಗೆ ತುಂಬ ಧನ್ಯವಾದಗಳು. ನನ್ನ ಸೌಭಾಗ್ಯ ಗುರುಗಳ ಬಗ್ಗೆ ಮಾತಾಡಲಿಕ್ಕೆ ಅವಕಾಶ ಸಿಕ್ಕಿದ್ದಕ್ಕಾಗಿ ನಿಮಗೂ ಕೂಡ ಕೃತಜ್ಞತೆಗಳು. ನಾವು ಮತ್ತೆ ನಿಮ್ಮನ್ನು ಭೇಟಿಯಾಗ್ತೀನಿ. ಈ ಅವರ ಇನ್ನೂ 4-5 ಮುಖಗಳನ್ನು ನಾವು ಪರಿಚಯ ಮಾಡಿಸೋದಿದೆ ವಿಶ್ವೇಶತೀರ್ಥರ. ಇನ್ನು ಮುಂದಿನ ಎಪಿಸೋಡ್ಗಳಲ್ಲಿ ತಾವು ಬಂದು ನಡೆಸ್ಕೊಳ್ಬೇಕು ಅಂತ ಕೇಳ್ಕೊಳ್ತಾ ಶ್ರೀಕೃಷ್ಣಾರ್ಪಣಮಸ್ತು. ಹರಿ ಓಂ.